ನಮಸ್ತೆ, ನನ್ನ ಹೆಸರು ರೇಣುಕಾ. ಸೊ ಕಾಲು ರೈಟ್ ಲೆಗ್ ಬೋನ್ ಫ್ರಾಕ್ಚರ್ ಆಗಿತ್ತು. ಒಂದಿನ ಹಿಂಗೆ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಒಂದು ಸ್ಟೆಪ್ ಮಾತ್ರ ಸ್ಲಿಪ್ ಆಗಿತ್ತು, ಬಟ್ ಬೋನ್ ಕಟ್ ಆಗಿತ್ತು. ಸೊ ಫಸ್ಟ್ ತಲೆಗೆ ಸಿಗ್ಲಿ ಹತ್ರ ಇರೋ ಹಾಸ್ಪಿಟಲ್ ಅಲ್ಲಿನ ಡಾಕ್ಟರ್ಸ್ಗೆ ಅಂದ್ರೆ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ಸಿಗೋದು ಇನ್ನೂ ಲೇಟ್ ಆಗಿತ್ತು. ನಾನು ಇಲ್ಲಿ ರೀಚ್ ಆಗಿದ್ರೆ ತುಂಬಾ ಲೇಟ್ ಆಗಿತ್ತು. ಆಕ್ಚುಲಿ ಆ ಇನ್ಸಿಡೆಂಟ್ ಆಗಿ ಒಂದು 1 hour ಆಗಿತ್ತು. ಸೊ ಇನ್ನೂ ಜಾಸ್ತಿ ನನಗೆ ಪೇನ್ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ತುಂಬಾ ವರ್ಷದಿಂದ ಇಲ್ಲಿ ಹೋಗ್ತಾ ಇದ್ದೆ ಭಾರತ್ ಸೆಟರ್ಸ್ ಅಂತ. ಸೊ ಅಲ್ಲಿ ನನ್ಗೆ ಸಡನ್ ಆಗಿ ನನಗೆ ಅಲ್ಲಿ ಹೋಗ್ಬೇಕು ಅಂತ ಅಲ್ಲ ಹೋಗಿ ಏನು ಅಂತ ನೋಡೋಣ ಅಂತ ಅನ್ನಿಸ್ತು. ನನ್ನ ಫ್ರೆಂಡ್ಸ್ ಕೂಡ ಓಕೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಬಂದ್ವಿ. ಒಂದು 15 years ಇಂದ ಏನೋ ನಾನು ಈ ತರ ಬಟ್ 5ನೇ ಪಟ್ಟಿ ಅನ್ಸಿದೆ. ನನ್ಗೆ ಫಸ್ಟ್ ಬಂದಾಗ ನನ್ ಕಾಲು ಕೂಡ ನೆಲಕ್ಕೆ ಗೊತ್ತಲ್ಲ, ಬೋನ್ ಕಟ್ ಆದಾಗ ಯಾವ ತರ ಇರುತ್ತೆ. ಸೊ ಕಾಲು ಕೂಡ ನೆಲಕ್ಕೆ ಟಚ್ ಮಾಡಕ್ ಆಗ್ತಾ ಇರ್ಲಿಲ್ಲ. ನನಗೆ ಎಷ್ಟೋ ಬಂದಿತ್ತು. ಬಟ್ ಇಲ್ಲಿ ಬಂದ್ಮೇಲೆ ಅವ್ರ ತಕ್ಷಣ ಆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಫಸ್ಟ್ ವೀಕೆ ನನ್ಗೆ ತುಂಬಾ ಚೆನ್ನಾಗಿ ಅಂದ್ರೆ ಅಟ್ಲೀಸ್ಟ್ ಫಿಂಗರ್ ಶೇಕ್ ಮಾಡಕ್ಕೆ ಸಾಧ್ಯ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ವೀಕ್ಸ್ ಇಂದ ಕಾಲನ್ನ ಸ್ವಲ್ಪ ಆಕ್ಷನ್ಸ್ ನ ಮಾಡೋದಕ್ಕೆ ಸಾಧ್ಯ ಆಯ್ತು. ಈಗ ನಂಗೆ ಸಪೋರ್ಟ್ ಇಲ್ಲದೆ ದೂರವರೆಗೂ ನಾನೇ ನಡೆಯೋದಕ್ಕೆ ಇವಾಗ ನನ್ಗೆ 4th ವೀಕ್ ಆಕ್ಚುಲಿ ನಡೀತಾ ಇರೋದು. ಸೊ ಈಗ ನಾನು 3rd ವೀಕ್ ಇಂದಲೇ ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿದೆ. ಪಾರ್ಷಿಯಲಿ ವೆಯ್ಟ್ ಕೊಟ್ಟು ಈಗ ಫುಲ್ ವೆಯ್ಟ್ ಕೊಟ್ಟು ಒಂದ್ ಸ್ವಲ್ಪ ದೂರ ಆದ್ರೂ ನಾನು ಯಾವ್ದೇ ಸಪೋರ್ಟ್ ಇಲ್ಲ ಅವ್ರ ವಾಕರ್ ಸಪೋರ್ಟ್ ಇಲ್ಲದೆ ನಡಿಬಲ್ಲೆ. ಈ ಮಟ್ಟಿಗಾಗಿದೆ. ಆದ್ರೆ ನಾನು ಬೇರೆ ಕಡೆ ಈ ಡಿಸಿಷನ್ ನಾನು ತಗೊಂಡಿದ್ದು ಒಂದು ಬೆಸ್ಟ್ ಅಂತ ಇರ್ತೀನಿ. ಯಾಕಂದ್ರೆ ಬೇರೆ ಇವಾಗ ಎಲ್ಲೇ ಹೋಗಿದ್ರು ಒಂದು 2 months ಆದ್ರೂ ನನ್ಗೆ ಅಂದ್ರೆ ರಾಡ್ ಎಲ್ಲ ಹಾಕಿ ಆಪರೇಷನ್ಸ್ ಎಲ್ಲ ಮಾಡಿ ಆಕ್ಚುಲಿ ನನ್ಗೆ ಆ ಪೇನ್ ನ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. 1 hour ಪೇನ್ ಕೂಡ ತುಂಬಾ 1 hour ಕೂಡ ತುಂಬಾ ಲೇಟ್ ಆಯ್ತು. ಅದೇ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಇನ್ನು ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ತಗೊಂಡು ನಾನು ಒಬ್ಬರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂದ್ರೆ ಅವತ್ತಿನ ದಿನ ಫುಲ್ ನಾನು ವೇಟ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಇಲ್ಲಿಗೆ ಅಂತ ಬಂದಿದ್ದು. ಬಟ್ ಅದು ನನ್ನ ಬೆಸ್ಟ್ ಡಿಸಿಷನ್ ಅಂತ ಹೇಳ್ತೀನಿ. ಇದೇ ತರ ಯಾವ್ದು ಫಸ್ಟ್ ಆಫ್ ಆಲ್ ಒಂದು ಥಿಂಕಿಂಗ್ ಇದೆ. ನಮ್ಗೆ ಬೋನ್ ಏನಾದ್ರು ಫ್ರಾಕ್ಚರ್ ಆದ್ರೆ ಹಾಸ್ಪಿಟಲ್ಸ್ ಫಸ್ಟ್ ಚಾಯ್ಸ್ ಅಂತ ಇರುತ್ತೆ. ಬಟ್ ನಾನ್ ಸಜೆಸ್ಟ್ ಮಾಡ್ತೀನಿ ಬರೀ ಹಾಸ್ಪಿಟಲ್ಸ್ ಅಂತಲ್ಲ, ಇಲ್ಲಿ ಸ್ಕಿಲ್ಡ್ ಡಾಕ್ಟರ್ಸ್ ಇದ್ದಾರೆ, ಅಂದ್ರೆ ಪೈಲ್ವಾನ್ಸ್ ಇದ್ದಾರೆ. ಅವರು ನಮ್ಗೆ ಸೇಮ್ ಹಾಸ್ಪಿಟಲ್ಸ್ ಅಲ್ಲಿ ನಿಮ್ಗೆ ಹೇಗೆ ನಿಮ್ಗೆ ಮತ್ತೆ ಬೋನ್ ಸೆಟ್ ಮಾಡಿ ಏನೇನು ಮಾಡ್ತಾರೋ ಇಲ್ಲೇನು ರಾಡ್ ಗೀಡು ಏನು ಯೂಸ್ ಮಾಡಲ್ಲ. ಬಟ್ ಅವ್ರ ಸ್ಕಿಲ್ ಯೂಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ನಿಜಕ್ಕೂ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪೇನ್ಫುಲ್ ಇದೇ ಚೆನ್ನಾಗಿದೆ. ಯಾಕಂದ್ರೆ 1 week ಅಲ್ಲೇ ನನ್ಗೆ ಅಷ್ಟು ಕೇಪೇಬಲ್ ಆಗಿದ್ರೆ ನಾನು ಫಿಂಗರ್ ಮೂವ್ಮೆಂಟ್ಸ್ ಮಾಡ್ಬೇಕು ಅನ್ನೋದಾದ್ರೆ ನೀವೇ ಥಿಂಕ್ ಮಾಡ್ತು. ಈಗ ರಿಯಲಿ ನನ್ಗೆ ಬೆಸ್ಟ್ ಡಿಸಿಷನ್ ಅಂತ ಅನಿಸ್ತು ಭಾರತ್ ಬೋನ್ ಸೆಟರ್ಸ್ ಬಂದಿದ್ದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಭಾರತ್ ಬೋನ್ ಸೆಟರ್ಸ್. ಯಾಕಂದ್ರೆ ಈ ಒಂದು ನನ್ಗೆ ರಿಯಲಿ ಲೈಫ್ ಅಲ್ಲಿ ಏನಂತೀವಿ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿತ್ತು. ಥ್ಯಾಂಕ್ ಯು. ಫಸ್ಟ್ ಬಂದ್ರಲ್ಲ ಅವಾಗ್ಲೂ ಇವಾಗ ನಾನು ನಡೀತಿದ್ದೀನಿ. ಫಸ್ಟ್ ಹೊಡೆಗಿದ್ದದ ಇಲ್ಲ ಇವಾಗ ನಡೀತಿದ್ದೀನಿ. ಗಾಬರಿ ಆಗ್ತಾ ಇತ್ತು. ಗಾಬರಿ ಆಗ್ತಿತ್ತು. ಇವಾಗ ಫಸ್ಟ್ ಅದೇ ನೀವು ವೆಯ್ಟ್ ಬಿಡೋದ್ ಕೇಳಿದ್ರಲ್ಲ ಅವಾಗ ಕಾಲು ಸ್ವಲ್ಪ ನಡುತ್ತಾ ಇತ್ತು. ಇವಾಗ ನಡೀತಾ ಏನಿಲ್ಲ. ಬಂದಾಗ ನೀವ್ ಹೇಳಿದ್ರಲ್ಲ ಸ್ವಲ್ಪ ವೆಯ್ಟ್ ನೋಡಿ, ಅವಾಗ ತುಂಬಾನೇ ನಡೀತಾ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ನಾನೇ ಧೈರ್ಯ ತಗೊಂಡು ವೆಯ್ಟ್ ಒಂದು ಕಾಲ್ ಮೇಲೆ ನಿಂತ್ಕೊಂಡು ಈ ಕಾಲ್ ಮೇಲೆ ಭಾರ ಬಿಟ್ಟು ಈ ಕಾಲ್ ಫೋಲ್ಡ್ ಮಾಡಿ ಅದನ್ನೆಲ್ಲ ನೋಡ್ತಾ ಇತ್ತು. ಸೊ ಅವಾಗ ನನ್ಗೊಂದು ಕಾನ್ಫಿಡೆನ್ಸ್ ಬಂತು. ಅದಾದ್ಮೇಲೆ ಸೆಕೆಂಡ್ ಪಟ್ಟಿ ನೀವು ಮಾಡಿದ್ರಲ್ಲ ಅದಾದ್ಮೇಲೆ ಮತ್ತೆ ನಡೆಯೋದಕ್ಕೆ ಶುರು ಮಾಡಿ ಅವಾಗ ಕಾಲ್ ಸ್ವಲ್ಪ ನಡೀತಾ ಎಲ್ಲ ನಿಲ್ತು.
ನಿಮ್ದು ನಾನೇ ಅಲ್ಲಿವರೆಗೂ ನೀವೇ ನೋಡಿರ್ತೀರಾ. ಫಸ್ಟ್ ಬಂದಾಗ ನಾನು ಈ ಕಾಲ್ನ ಮುಂದೆ ಮಡಗ್ತಾ ಇದ್ದೆ. ಇವಾಗ ನಾನು ಈ ಕಾಲ್ನ ವೆಯ್ಟ್ ಆಗದೆ ಇರೋ ಕಾಲ್ನ ಮುಂದೆ ಮಡಗಿ ನಡ್ಕೊ ಬರ್ತಾ ಇದ್ದೇನೆ. ನೆನ್ನೆ ಎಲ್ಲ ಸ್ವಲ್ಪ ದಿನದವರೆಗೂ ವಾಕರ್ ಯೂಸ್ ಮಾಡ್ತಿದ್ದೆ ನನಗೆ. ನೆನ್ನೆ ಎಲ್ಲ ಒಂದು 2 ರೌಂಡ್ಸ್ ರೂಮಲ್ಲೇನೆ ವಾಕರ್ ಇಲ್ಲ ಗೋಡೆ ಹೆಲ್ಪು ಇಲ್ಲದೆ ನಡೆದು ಪರವಾಗಿಲ್ಲ, ಬೆಟರ್. ಮತ್ತೆ ನನ್ನ ಲೈಫಲ್ಲಿ ಏನಾದ್ರು ಡಿಸಿಷನ್ ಒಂದು ಗುಡ್ ಡಿಸಿಷನ್ ಅಂತ ಹೇಳಿದ್ರೆ ಬೆಸ್ಟ್ ಅಂತ ಹೇಳಿದ್ರೆ ಇಲ್ಲಿಂದ